ಅಯ್ಯೋ ಅನ್ಕೊಂಡಾಗ ಏನೂ ಆಗಲ್ಲ ಬಿಡಿ, ನಾವು 9% ಅಷ್ಟು ನಾವು ಅನ್ಕೊಂಡಾಗ ಹಾಗೆ ಆಗುತ್ತೆ. ನಾವು ಈಗ ಬೇರೆ ಫಂಕ್ಷನ್ಗೆ ಹೋದಾಗ ಎಷ್ಟು ಈಸಿಯಾಗಿ ಮಾತಾಡ್ಬಿಡ್ತೀವಿ ನಾವು. ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತು. ನಮ್ಮಲ್ಲಿ ಫಸ್ಟ್ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಬೇರೆಯವರೆಲ್ಲ ಆ ಬದಲಾವಣೆ ಬರುತ್ತೆ. ಬಾಯಿಂದ ಬಾಯಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾನು ಒಬ್ಬರು ಮತ್ತೆ ಕಂಪೇರ್ ಮಾಡಕ್ ಶುರು ಮಾಡೋದು. ಇವ್ರು ಫ್ಲಾಶ್ ಬ್ಯಾಕ್ ಹೋದ್ರಿ ನೀವೆಲ್ಲ, ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಯ್ತು. ನನಗೆ ಅದಕ್ಕೆ ಸ್ವಲ್ಪ ಬೇಜಾರಿತ್ತು. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು 3 ಜನ ಅಕ್ಕ ತಂಗಿರು. ಹಂಗಾಗ್ಬೇಕಿತ್ತು. ಏನಾಗ್ತೀಯ ಯಾರೂ ಬರೋಕ್ಕಾಗಲಿಲ್ಲ. ಇಲ್ಲಿ ಇರೋರ್ಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಹರ್ಕೊಂಡು ಬತ್ತಾಯ್ತೆ ಬಿಸಿಲು. ಗಣೇಶನಂತೂ ಎಷ್ಟು ಬೇಡಿದನೋ ನನಗೆ ಗೊತ್ತಿಲ್ಲ. ಲೈಫಲ್ಲಿ ಆ ರೇಂಜ್ಗೆ ಟೆನ್ಷನ್ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿನ್ನೆ ಹಾಕಿದ ವಿಡಿಯೋ ಅಂತೂ ತುಂಬ ಇಷ್ಟಪಟ್ಟಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸು, ತುಂಬ ಖುಷಿಯಾಗುತ್ತೆ ಕಮೆಂಟ್ಸ್ ಎಲ್ಲ ಓದುವಾಗ. ಮತ್ತು 2 ಚಾನಲ್ ನೋಡ್ತೀನಿ, ತುಂಬ ಇಷ್ಟಪಡ್ತೀನಿ ಅಂತೆಲ್ಲ ಹೇಳಿದ್ದೀರಾ. ನಿಜಕ್ಕೂ ಖುಷಿಯಾಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾವ ಸೀರಿಯಲ್ ನೋಡ್ತಾ ಇದ್ದೀನಿ ನೋಡಿ, ಮಹಾಭಾರತ. ತುಂಬ ಸಲ ನೋಡಿದ್ದೀನಿ, ಆದರೂ ಕೂಡ ಬೋರ್ ಅನಿಸೋದೇ ಇಲ್ಲ. ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ ಕಥೆನೂ ಗೊತ್ತೇ ಇರುತ್ತೆ. ರೆಗ್ಯುಲರ್ ಒಂದೇ ಥರ ಸ್ಟೋರಿ ಇರುತ್ತೆ, ಏನು ಚೇಂಜಸ್ ಇರೋದೇ ಇಲ್ಲ. ಆ್ಯಕ್ಟ್ರೆಸ್ ಮಾತ್ರ ಚೇಂಜ್ ಇರ್ತಾರೆ ಅನ್ಸುತ್ತೆ ಅಷ್ಟೇ. ಸುತ್ತಿ ಬಳಸಿ ಅದೇ ಟಾಪಿಕ್ ಇರುತ್ತೆ. ಹಂಗಾಗಿ ಆ ಥರದ್ದೆಲ್ಲ ನೋಡೋದಕ್ಕಿಂತ ಈ ಥರ ಸೀರಿಯಲ್ಗಳು ಚೆನ್ನಾಗಿರುತ್ತೆ. ಇದು 3ನೇ ಸಲ 4ನೇ ಸಲ ರಿಪೀಟ್ ನೋಡ್ತಾನೆ ಇರ್ತೀನಿ. ಏನು ಬೋರ್ ಅನಿಸಲ್ಲ. ಯಾಕಂದರೆ ಎಷ್ಟೇ ಸಲ ನೋಡಿದ್ರೂ ಕೂಡ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ಇದ್ದೇ ಇರುತ್ತೆ. ನಮಗೆ ಅನ್ನಿಸ್ತಾ ಇರುತ್ತೆ, ನಾನು ಲಾಸ್ಟ್ ಟೈಮ್ ನೋಡಿದಾಗ ಈ ಸೀನ್ ನೋಡಲಿಲ್ಲ, ಇದು ಈ ಥರ ಇತ್ತಾ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಒಂದು ಮೂವಿ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು. ಈಗ ನೋಡಿ, ಈ ಸ್ಟೋರಿಗಳೆಲ್ಲ ನಾವು ಒಂದು ಪ್ರವಚನ ಥರ ಕೇಳೋಕ್ಕೂ, ಬುಕ್ಕಲ್ಲಿ ಓದೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದೇ ಈ ರೀತಿ ಸೀರಿಯಲ್ಲು ಮೂವಿ ಥರ ನೋಡೋಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಈ ಸೀರಿಯಲ್ಲು ಮೂವಿ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಪ್ರವಚನಗಳು ಕೇಳೋದಾಗಿರ್ಬೋದು ಅಥವಾ ಬುಕ್ ಓದೋದಕ್ಕಿಂತ ಕೆಲವ್ರಿಗೆ ಅದು ಒಂದೊಂಥರ ಹ್ಯಾಬಿಟ್ಸ್ ಇರುತ್ತೆ ಬಿಡಿ. ಆದರೆ ಇನ್ನು ಕೆಲವ್ರಿಗೆ, ನಾ ಈ ಥರ ಟಿವಿಗೆ ಮೂವಿಗೆ ಅಡಿಕ್ಟ್ ಆಗಿರೋರಿಗೆ ಅದಕ್ಕಿಂತ ಇದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಇಷ್ಟಪಡ್ತೀರಾ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನೋಡಿಲ್ಲ, ಇನ್ಮೇಲೆ ನೋಡೋದಕ್ಕೆ ಶುರು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮನುಷ್ಯನ ಜೀವನದಲ್ಲಿ ಎಷ್ಟೋ ವಿಚಾರಗಳು ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ಕಲಿಯುವಂಥದ್ದು ತುಂಬ ಇರುತ್ತೆ ಇದರಿಂದ. ಹಂಗಾಗಿ ತುಂಬ ಸಲ ನೋಡಿದ್ರು ನನಗೇನು ಬೇಜಾರು ಅನಿಸಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಆನ್ ಮಾಡಿಬಿಟ್ಟಿರ್ತೀನಿ. ಸ್ಟಿಚಿಂಗ್ ಮಾಡುವಾಗಲಂತೂ ರೆಗ್ಯುಲರಾಗಿ ನೋಡ್ತಾನೆ ಇರ್ತೀನಿ. ನಾನಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ಗಳು ಹಾಗೇ ಎಲ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಇದನ್ನು ಬ್ಲೌಸ್ ಇವತ್ತು ಸ್ಟಿಚ್ ಮಾಡಿದೆ. ಇವತ್ತು ಭಾನುವಾರ, ಯಾರೂ ಇಲ್ಲ ಮನೆಯಲ್ಲಿ, ಹೊರಗಡೆ ಹೋಗಿದ್ದಾರೆ. ಹಸ್ಬೆಂಡು ಶಿಮ್ಸಾಗೆ ಹೋಗಿದ್ದರು, ಯಾವುದೋ ಫಂಕ್ಷನ್ ಇತ್ತು ಅಂಥೇಳಿ ಹೋಗಿದ್ದರು. ಹಾಗಾಗಿ ನಾನ್ ವೆಜ್ ಅಡುಗೆದು ಕೆಲಸ ಎಲ್ಲ ಏನಿರಲಿಲ್ಲ. ಹಾಗಾಗಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಸ್ಟಿಚ್ ಮಾಡಿದೆ. ಈ ಬ್ಲೌಸ್ ಯಾವ ಥರ ಬಂದಿದೆ ತೋರಿಸ್ತೀನಿ ನಿಮಗೆ. ಬೋಟ್ ನೆಕ್ದೆ. ಮತ್ತು ಇವತ್ತೊಂದು ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು, ಅದಕ್ಕೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ವೀಕಲ್ಲೆಲ್ಲ ರೆಗ್ಯುಲರಾಗಿ ಫಂಕ್ಷನ್ಗಳಿತ್ತು. ಹಾಗಾಗಿ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ವೀಡಿಯೋ ಇದ್ರೂ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನೇನು ಫಂಕ್ಷನ್ ಇತ್ತು ಇನ್ಮೇಲೆ 1 by 1 ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅಲ್ಲದೆ ಇವತ್ತು ಸ್ಟೋರಿನಲ್ಲಿ ಕರ್ಣನ ಬಗ್ಗೆ ಸ್ಟೋರಿ ಓಡ್ತಾ ಇದೆ. ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣ ಅಲ್ವಾ? ಯಾಕಂದರೆ ನನ್ನ ಅಭ್ಯಾಸಗಳೇನಿರುತ್ತೆ, ನನ್ನ ಡೈಲಿ ರೂಟೀನಲ್ಲಿ ನಾನು ಯಾವ ಸೀರಿಯಲ್ ನೋಡ್ತೀನಿ ಅಥವಾ ಯಾವ್ದು ತುಂಬ ಇಷ್ಟಪಟ್ಟು ನೋಡ್ತೀನಿ, ಯಾವ್ದು ನೋಡಲ್ಲ, ಇದೆಲ್ಲ ಒಂದಿನ ನಿಮಗೆ ಶೇರ್ ಮಾಡ್ತೀನಿ. ಈ ಮನೆಗೆ ಬಂದು 1 ವರ್ಷ ಕಂಪ್ಲೀಟ್ ಆಯಿತು. ಸಿಂಪಲ್ಲಾಗಿ ಪೂಜೆ ಇಟ್ಕೊಂಡಿದ್ವಿ. ಏನಂದರೆ ಈಗ 1 ವರ್ಷಕ್ಕೆ, ಮೊದಲನೇ ವರ್ಷಕ್ಕೆ ಹೋಮ ಎಲ್ಲ ಮಾಡಿಸೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದು, ಈ ಥರದ್ದೆಲ್ಲ ಇರುತ್ತೆ. ನಮ್ಮ ಕಡೆ ಏನಂದರೆ ದೇವ್ರ ಧೂಪ ಹಾಕ್ಸೋದು, ಗುಡ್ಡಪ್ಪದನ್ನೆಲ್ಲ ಮನೆಗೆ ಕರೆಸಿ ದೇವ್ರ ಧೂಪ ಹಾಕ್ಸೋದು, ಈ ಥರ ನಾವು ಮಾಡ್ಕೋತೀವಿ. ಹಾಗಾಗಿ ನಾನು ಅದೇ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಮೊದಲನೇ ವರ್ಷ ಆಗಲಿಲ್ಲ ಅಂದರೆ 3ನೇ ವರ್ಷಕ್ಕೆ ಮಾಡ್ಬೋದು ಅಂತ ಹೇಳಿದ್ರು. ನಾನು ಮೊದಲನೇ ವರ್ಷವೂ ಏನು ನಿಲ್ಸೋದು ಬೇಡ ಅಂಥೇಳಿ ಸಿಂಪಲಾಗಾದರೂ ಮಾಡೋಣ ಅಂಥೇಳಿ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಇವತ್ತು ಅದೇ ವಿಡಿಯೋನೇ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಈಗ 1 ವರ್ಷ ಆಯ್ತಲ್ಲ, ಹಾಗೆ ಒಂಥರ ಆ ಒಂದು ಸ್ವೀಟ್ ಮೆಮೊರೀಸ್ಗೋಸ್ಕರ ಫೋಟೋಸ್ ನೋಡೋಣ ಅಂತ ತೆಗೆದಿಟ್ಟಿದ್ದೆ. ಮತ್ತು ಗೆಸ್ಟ್ ಬಂದಿದ್ದರು ಮನೆಗೆ, ಅವರು ಕೂಡ ಕೇಳ್ತಾಯಿದ್ರು ಫೋಟೋಸ್ ಎಲ್ಲ ಬಂತ ನೋಡೋಣ ಅಂಥೇಳಿ. ಹಾಗಾಗಿ ಅವ್ರಿಗೆ ತೋರಿಸ್ಬಿಟ್ಟು ಇಲ್ಲೇ ಕೆಳಗಡೆನೇ ಇಟ್ಟಿದ್ನಲ್ಲ, ಹಾಗೆ ಇದನ್ನು ನೋಡ್ತಾ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ವಿಡಿಯೋನ. 1 ವರ್ಷದ
ನಿಜವಾಗ್ಲೂ ಇದೆಲ್ಲ ಸುಮ್ಮನೆ ಏನೋ ಒಂದು ಫೋಟೋ ಆಲ್ಬಮ್ ಅಂತಲ್ಲ. ಈ ಫೋಟೋಸ್ ನೋಡುವಾಗ ಆ ಸಿಚುವೇಶನ್ ಎಲ್ಲ ನಮಗೆ ನೆನಪಾಗ್ತಾ ಇರುತ್ತೆ. ಅದೆಲ್ಲ ನೆನಪಾಕೊಂಡು ಅವತ್ತು ಹೀಗಾಯಿತು ಹಾಗಾಯಿತು, ನಾವು ಹೇಗೆಲ್ಲ ಮಾಡಿದ್ವಿ, ಇಷ್ಟೆಲ್ಲ ಒದ್ದಾಡ್ತಾ ಇದ್ವಿ, ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ವಿ, ಅದೆಲ್ಲ ಕೂಡ ನೆನಪಾಗುತ್ತೆ. ನನಗೂ ಅದೇ ಥರ ಗೃಹ ಪ್ರವೇಶದ ಹಿಂದಿನ ದಿನ ಎಷ್ಟು ಟೆನ್ಷನ್ನು, ಯಪ್ಪ ನಿಜ ಹೇಳ್ತೀನಿ, ಲೈಫಲ್ಲಿ ಆ ರೇಂಜ್ಗೆ ಟೆನ್ಷನ್ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಆ ಮಟ್ಟಕ್ಕೆ ಟೆನ್ಷನ್ ಇತ್ತು. ಏನಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಕೆಲಸ ನಡೀತಾ ಇತ್ತು. ಮತ್ತು 3 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿ ಪುರೋಹಿತರು ಬರ್ತಾರೆ, ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು. ನಮ್ಮಮ್ಮ ತಂಗಿ ಎಲ್ಲ ಬೆಳಗ್ಗೆ 8 ಗಂಟೆಗೆ ಬಂದುಬಿಟ್ಟಿದ್ದಾರೆ. ನಾವಿನ್ನೇನಂದರೆ ಅಲ್ಲಿ ಒಂದಷ್ಟು ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲ ಗಾಡಿಗಳಿಗೆ ಶಿಫ್ಟ್ ಮಾಡಿಕೊಂಡು ಲೋಡ್ ಮಾಡಿಕೊಂಡು ಬರಬೇಕಿತ್ತು. ಆ ಥರ ಒಬ್ಬೊಬ್ರು ಒಂದೊಂದು ಕೆಲಸ ಇದ್ದೇ ಇರುತ್ತಲ್ವಾ. ಹಿಂದಿನ ದಿನ ನೈಟಿಂದನೇ ನನ್ನ ತಮ್ಮ, ನನ್ನ ಮಗ, ನನ್ನ ತಮ್ಮಂದರು ಎಲ್ಲರೂ, ಅವರೆಲ್ಲರೂ, ನಮ್ಮ ಅಣ್ಣ ಎಲ್ಲರೂ ಇಲ್ಲೇ ಇದ್ದರು. ಸ್ವಲ್ಪ ಎಲ್ಲ ಹುಡುಗರಿಗೆಲ್ಲ ಹೇಳಿ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿ ಏನೋ ಎಲ್ಲ ಕೆಲಸ ಇದ್ದೇ ಇರುತ್ತಲ್ಲ, ಅದೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸಣ್ಣ ಪುಟ್ಟ ಫಿಟ್ಟಿಂಗ್ಸ್ ಎಲ್ಲ ನಡೀತಾನೆ ಇತ್ತು. ಅದು ನೆನೆಸ್ಕೊಂಡ್ಬಿಟ್ರಂತೂ ಇವಾಗ ಎಲ್ಲ ಚಿಟಿಕೆ ಹೊಡೆದಂಗೆ ಆಗೋಗ್ಬಿಡುತ್ತೆ. ಆದರೆ ನೆನಪೆಲ್ಲ ಹಾಗೆ ಇರುತ್ತೆ, ಅವತ್ತು ಹೀಗಾಯಿತು ಹಾಗಾಯಿತು. ಅದು ಆ ಡೇಟ್ಸ್ ಎಲ್ಲ ಬಂದಾಗಂತೂ ಈ ಟೈಮಲ್ಲಿ ಅವತ್ತು ಹೀಗೆ ಮಾಡ್ತಾ ಇದ್ವಿ. ಬಟ್ ಹಿಂದಿನ ದಿನಾನು ಸಿಕ್ಕಾಪಟ್ಟೆ ಟೆನ್ಷನ್, ತುಂಬ ಹತ್ತೆ ಬಿಟ್ಟಿದ್ದೀನಿ ಅಂದ್ಕೊಳ್ಳಿ ನಾನು. ಯಾಕಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ಅವತ್ತು ಭಾನುವಾರ ಮೇ 18ನೇ ತಾರೀಕು ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು. ಅವತ್ತು ಭಾನುವಾರ ನಮ್ಮ ಅಮ್ಮ ಅವರ ಚಿಕ್ಕಪ್ಪನ ಮಗಂದು ಬೀಗರೂಟ ಇತ್ತು. ಹಾಗಾಗಿ ಅಮ್ಮನ ಕಡೆಯವರು ಸುಮಾರು ಜನ ಬರಲೇ ಇಲ್ಲ. ಪಾಪ ಅವರೆಲ್ಲ ಶನಿವಾರ ನೈಟ್ ಬರ್ತೀನಿ ಅಂತ ಹೇಳಿದರು. ಸಿಕ್ಕಾಪಟ್ಟೆ ಮಳೆ, ಮತ್ತು ಆ ಡೇಟಲ್ಲಿ ತುಂಬ ಫಂಕ್ಷನ್ಗಳು ಬೇರೆ. ಹಾಗಾಗಿ ಕೆಲವರೆಲ್ಲ ನೈಟೇ ಬಂದು ಹೋಗ್ತೀವಿ ಅಂತ ಹೇಳಿದವರು ಯಾರೂ ಬರೋಕ್ಕಾಗಲಿಲ್ಲ. ಇಲ್ಲಿ ಇರೋರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಮಲ್ಗೋದಕ್ಕೆ, ಮತ್ತು ಹೀಗೆ ತುಂಬ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಮಳೆ. ನನಗಂತೂ ತುಂಬ ಬೇಜಾರಾಗೋಯ್ತು, ಏನಿದು ಈ ಥರ ಆಗೋಯ್ತಲ್ಲ ಅಂತ. ಗಣೇಶನಂತೂ ಎಷ್ಟು ಬೇಡಿದನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕೆಳಗಡೆ ಹೊರಗಡೆ ಅಲ್ಲಿ ಇಲ್ಲಿ ಏನೋ ನೋಡ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಎಲ್ಲ ಕೆಳಗೆ ನಿಂತಿದ್ದಾರೆ. ಇಲ್ಲಿ ನಾನು ನಮ್ಮ ಯಜಮಾನ್ರು ಇಬ್ಬರೇ. ನಾನಂತೂ ಗಣೇಶನ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡೇ ಬಿಟ್ಟೆ. ಸತ್ಯನಾರಾಯಣ ಸ್ವಾಮಿನ ಬೇಡ್ಕೊಂಡು, ನಮ್ಮ ಮನೇಲಿ ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದು. ಹಂಗಾಗಿ ಮೊದಲನೇ ಸಲ ನನಗೆ ಅವಕಾಶ ಕೊಟ್ಟಿದ್ಯಾ, ಯಾಕಪ್ಪ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ, ನಾಳೆ ಇದೇ ಥರ ಆಗೋದ್ರಂತೂ ಬರೋರಿಗೆ ತುಂಬ ತೊಂದರೆ ಆಗುತ್ತೆ, ನನಗೂ ತುಂಬ ಬೇಜಾರಾಗುತ್ತೆ. ಇಷ್ಟು ಆಸೆ ಕನಸು ಎಷ್ಟು ವರ್ಷ ಆದಮೇಲೆ ಈಡೇರ್ತಾ ಇದೆ. ಈ ರೀತಿ ಮಾಡಬೇಡ, ಎಲ್ಲ ಒಳ್ಳೆ ರೀತಿನಲ್ಲಿ ಆಗಬೇಕು, ದಯವಿಟ್ಟು ಮಳೆ ನಿಲ್ಲೋ ಹಾಗೆ ಮಾಡು ಅಂತ ಹಾಗೆ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟೆ. 11 ರೂಪಾಯಿ ಕಾಣ್ತಿ ಎಲ್ಲ ಎತ್ತಿಟ್ಬಿಟ್ಟು ನಿಂತ್ಕೊಂಡೆ. ಏನೋ ದೇವ್ರ ದಯೆಯಪ್ಪ, ಮಳೆನೂ ನಿಲ್ತು. ಬೆಳಗ್ಗೆಗಂತೂ ಒಂದು ಹನಿ ಮಳೆನೂ ಇಲ್ಲ. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಾಯಿತು, ತುಂಬ ಚೆನ್ನಾಗಾಯಿತು. ನಾನು ಇನ್ವೈಟ್ ಮಾಡಿದ್ದವ್ರು ಎಲ್ಲರೂ ಬಂದರು. ಕೆಲವರು ಯೂಟ್ಯೂಬರ್ಸು ಕೂಡ ಬಂದಿದ್ದರು. ಕೆಲವ್ರನ್ನೆಲ್ಲ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕರೆದಿದ್ದೆ, ಅವರೆಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಫೋಟೋದಲ್ಲಿ ಇದ್ದಾರೆ, ತೋರಿಸ್ತೀನಿ. ಆ ಫೋಟೋ ನೋಡ್ತಾ ನೋಡ್ತಾ ನಿಮ್ಗೆ ಆ ಸಿಚುವೇಶನ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಗೃಹ ಪ್ರವೇಶದ್ದು ಒಂದೆರಡು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಪ್ರತಿಯೊಬ್ಬರು ಮನೆ ಫಂಕ್ಷನ್ಗಳಲ್ಲೂ ಇಂಥದ್ದೊಂದು ಇನ್ಸಿಡೆಂಟ್ ಇದ್ದೇ ಇರುತ್ತೆ. ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೂ ಕೂಡ ಅದೆಲ್ಲ ನೆನಪಾದರೂ ಆಗ್ಬೋದು. ಬನ್ನಿ ಫೋಟೋ ತೋರಿಸ್ತೀನಿ. ಫೋಟೋಸ್ ನೋಡೋದಕ್ಕಿಂತ ಮೊದಲು ಪೂಜೆ ಎಲ್ಲ ಹೇಗಾಯಿತು ಅಂತ ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಮೊದಲು ಕಂಪೇರ್ ಮಾಡೋದು ಮತ್ತು ಕಂಪ್ಲೇಂಟ್ ಮಾಡೋದನ್ನು ಬಿಡಬೇಕು. ಏಕೆ ಅಂತಂದರೆ ನಾವು ಬೇರೆ ಯಾವುದೋ ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಇನ್ನೂ ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತನೋ, ಅಥವಾ ಅಲ್ಲಿ ಚೆನ್ನಾಗಿರಲಿಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಕಂಪೇರ್ ಮಾಡೋದು. ಹಾಗೆ ಊಟ ಚೆನ್ನಾಗಿರಲಿಲ್ಲ, ಡೆಕೋರೇಷನ್ ಚೆನ್ನಾಗಿರಲಿಲ್ಲ, ಸ್ಯಾರಿ ಚೆನ್ನಾಗಿರಲಿಲ್ಲ, ಮೇಕಪ್ ಚೆನ್ನಾಗಿರಲಿಲ್ಲ, ಎಷ್ಟೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಇದೊಂಥರ ಮನುಷ್ಯನ ಸಹಜವಾದ ಗುಣ ಅಂತಲೇ ಅನ್ಬೋದು. ಆದರೆ ಅಷ್ಟು ಮಾಡೋದಕ್ಕೆ ಆದರೆ ಹಿಂದೆ ಅವರೆಷ್ಟು ಶ್ರಮ ಪಟ್ಟಿರ್ತಾರೆ ಅನ್ನೋದನ್ನು ಮಾತ್ರ ನಾವು ಗಮನಿಸಲ್ಲ. ನಮ್ಮ ಮನೆ ಫಂಕ್ಷನ್ ಆಗುವಾಗ ನಮ್ಗದು ಅರ್ಥ ಆದರೂ ಕೂಡ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದನ್ನಂತೂ ಬಿಡೋದಿಲ್ಲ. ಆದರೆ ಇದು ಖಂಡಿತವಾಗ್ಲೂ ತಪ್ಪು, ಈ ರೀತಿ ಮಾಡಬಾರ್ದು. ಮೇ 18, 2025 ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದ ದಿನ. ಇದೇ ಮೇ 18ನೇ ತಾರೀಕು 2026ಕ್ಕೆ 1 ವರ್ಷ ಕಂಪ್ಲೀಟ್ ಆಯಿತು. ಇವತ್ತಿಗೆ ಈ ನಮ್ಮ ಕನಕಗಿರಿಗೆ 1ನೇ ವರ್ಷದ ಹುಟ್ಟುಹಬ್ಬ. ಇವತ್ತು ಸೋಮವಾರ ಇತ್ತು, ಹಾಗಾಗಿ ಬಿಳಿ ಸೇವಂತಿಗೆ, ತಾವರೆ ಹೂವು, ಮಲ್ಲಿಗೆ ಹೂವು ಎಲ್ಲ ತರಿಸ್ಕೊಂಡಿದ್ದೆ. ಬಟ್ ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇರೋದು. ನಮ್ಮ ಕಡೆ ಹೀಗೆ ಧೂಪ ಹಾಕ್ಸೋದು ಅಂತ ಮಾಡ್ಕೋತೀವಿ. ನಮ್ಮ ಅಮ್ಮ ಮತ್ತು ತಂಗಿ ಇಬ್ಬರು ಬಂದಿದ್ದರು ಅಷ್ಟೇ. ಇನ್ನು ಅಂದರೆ ನಮ್ಮ ಫ್ಯಾಮಿಲಿದು ಇನ್ನೊಂದು ಫಂಕ್ಷನ್ ಇತ್ತು, ಬೀಗರೂಟ ಇತ್ತು. ನಮ್ಮ ಯಜಮಾನ್ರವ್ರ ಅಣ್ಣನ ಮಗಂದು ಮದುವೆ ಆಗಿತ್ತಲ್ಲ, ಅವನದು ಬೀಗರೂಟ ಇತ್ತು. ಹಾಗಾಗಿ ಇನ್ನು ಬೇರೆ ಯಾರೂ ರಿಲೇಟಿವ್ಸ್ ಯಾರೂ ಬಂದಿಲ್ಲ. 1ನೇ ವರ್ಷ ಅಲ್ವಾ, ಹಾಗಾಗಿ ಸ್ವಲ್ಪ ಚೆನ್ನಾಗೇ ಇರಬೇಕು ಅಂತ
ಬಾಗಿಲಿಗೆ ತೋರಣ ಕಟ್ಟೋದು, ಹೂವಿನ ಅಲಂಕಾರ ಎಲ್ಲನೂ ಎಷ್ಟಾಗುತ್ತೋ ನನಗೆ ಖುಷಿ ಸಿಗುವಷ್ಟು ನಾನು ಮಾಡ್ಕೊಂಡಿದ್ದೆ. ಬಿಡಿ ಹೂನೇ ತರಿಸ್ಕೊಂಡು ಎಲ್ಲನೂ ಪೋಣಿಸಿ ಹಾರ ಮಾಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಹೇಗಿದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವರು ನಮ್ಮ ಭಾವನವರು, ಅವರು ಸಿದ್ದಪ್ಪಾಜಿ ಗುಡ್ಡಪ್ಪ. ಹಾಗಾಗಿ ಅವ್ರ ಕೈಲೇ ಪೂಜೆ ಮಾಡಿಸಿದ್ದು. ಈ ರೀತಿ ಬೆತ್ತ, ಜೋಳಿಗೆ ಮತ್ತು ಜಾಗಟೆ, ಕಂಸಾಳೆ ಇದನ್ನೆಲ್ಲ ತೊಗೊಂಡು ಬಂದಿಟ್ಟು ಪೂಜೆ ಮಾಡ್ತಾರೆ. ಆ ದೇವರಿಗೆ ನೈವೇದ್ಯ ಮಾಡೋದು. ಹೊರಗಡೆ ಈ ದೇವ್ರಿಗೆ ನೈವೇದ್ಯ ಇಟ್ಟಿರ್ತೀವಿ, ಒಳಗಡೆ ನಮ್ಮ ಮನೆ ದೇವ್ರಿಗೆ ನೈವೇದ್ಯ ಇಟ್ಟಿರ್ತೀವಿ. ಮಾಡಿರೋ ಅಡುಗೆಯನ್ನು ಯಾವುದನ್ನು ಕೂಡ ರುಚಿ ನೋಡೋದಿಲ್ಲ. ತುಂಬ ಮಡಿಯಾಗಿ ಗಂಗೆ ಪೂಜೆ ಮಾಡಿ ನೀರನ್ನ ತೊಗೊಂಡು ಆ ನೀರಿಂದ ಅಡುಗೆ ಮಾಡೋದು. ಅಡುಗೆ ಮಾಡಾದ್ಮೇಲೂ ಕೂಡ ಅಷ್ಟೇ ಇವ್ರೊಂದು ಸಲ ಪೂಜೆ ಮಾಡಿ ಎಲ್ಲದಕ್ಕೂ ಹೂ ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ. ಆಮೇಲೆ ನಾವು ಊಟ ಬಡಿಸ್ಬೇಕು. ಹಾಗೆ ಇದು ಜೋಳಿಗೆ, ಇದನ್ನು ಅಷ್ಟೇ ಮುತ್ತಿನ ಜೋಳಿಗೆ ಅಂತ ಹೇಳ್ತಾರೆ. ಈ ರೀತಿ ಗುಡ್ಡಪ್ಪನ ದೀಕ್ಷೆ ಕೊಟ್ಟಿರೋರೆಲ್ಲರೂ ಮನೇಲಿ ಇದ್ದೇ ಇರುತ್ತೆ. ಅದನ್ನು ಯಾವಾಗ ಖಾಲಿ ಇಡಬಾರ್ದು ಅಂತ ತುಂಬಿಸ್ಬೇಕು. ಹಾಗೆ ನಮ್ಮ ಮನೆಗೆ ಬಂದಾಗಲೂ ಕೂಡ ನಾವು ಅದನ್ನು ತುಂಬಿಸಿ ಕಳಿಸಿದ್ರೆ ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪೂಜೆಗೆ ಇಟ್ಟಾಗಲೇ ಅದಕ್ಕೂ ಕೂಡ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಮತ್ತು ದಕ್ಷಿಣೆ, ವೀಳ್ಯದೆಲೆ, ಅಡಿಕೆ ಎಲ್ಲನೂ ಕೂಡ ಹಾಕಬೇಕು. ಆಮೇಲೆ ಅವ್ರು ಈ ಥರ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟರು. ಮಾಡಿರೋ ಅಡುಗೆ ಮೊದಲು ಇವ್ರಿಗೆ ಬಡಿಸಿ ಇವರು ಊಟ ಮಾಡಾದ್ಮೇಲೆ ಮಿಕ್ಕಿದವರೆಲ್ಲರೂ ಕೂಡ ಊಟ ಮಾಡಬೇಕು. ಅದನ್ನು ಮೀಸಲು ಬಿಡೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಹೀಗೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಅನ್ನಿಸ್ತು, ಮನಸ್ಸಿಗೆ ತುಂಬ ಸಮಾಧಾನ ಅಂತ ಅನ್ನಿಸ್ತು. ಈ ಒಂದು ಕ್ಷಣಕ್ಕೋಸ್ಕರ ಎಷ್ಟೋ ವರ್ಷ ತಪಸ್ ಮಾಡಿರ್ತೀವಿ, ಬೇಡಿರ್ತೀವಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬಿಡಿ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮಾಡಿ ಮನೆಗೆಲ್ಲ ದೃಷ್ಟಿ ತೆಗೆದು ಕುಂಬಳಕಾಯಿನ ಹೊಡಿಬೇಕು. ಮತ್ತು ಈಗ ಹಳೆ ಕುಂಬಳಕಾಯಿ ನಾವೇನು ಕಟ್ಟಿರ್ತೀವಲ್ಲ, ಬೂದು ಕುಂಬಳಕಾಯಿ, ಅದನ್ನು ಕೂಡ ಅವತ್ತು ಚೇಂಜ್ ಮಾಡಬೇಕು. 2 ಕುಂಬಳಕಾಯಿ ತರಿಸಿದ್ದೀವಿ, ಹೊರಗಡೆನೇ ಇಟ್ಟಿದ್ದೀನಿ, ಒಳಗಡೆ ತಂದಿಲ್ಲ. ಈಗ ಪೂಜೆ ಎಲ್ಲ ಆಗಿದ ತಕ್ಷಣ ಕೆಳಗಡೆ ಹೋಗಿ ಅದು ಕುಂಬಳಕಾಯಿ ಎಲ್ಲ ಹೊಸದು ಕಟ್ಟಬೇಕು. ಮತ್ತು ಹಳೆ ಕುಂಬಳಕಾಯಿ ತೆಗಿಬೇಕು, ದೃಷ್ಟಿ ತೆಗೆದು ಹೊಡಿಬೇಕು. ನಾನು ಹಸುಗಳಿಗೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತು ಮಾಡಿರೋ ಅಡುಗೆಯಲ್ಲಿ ಅದಕ್ಕೊಂದು ಸ್ವಲ್ಪ ನೈವೇದ್ಯ ತಿನ್ನಿಸಿ ಆಮೇಲೆ ಎಲ್ಲರೂ ಊಟ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಿನೂ ಅಷ್ಟೇ ಸಿಂಪಲ್ಲಾಗೆ ಮಾಡಿದ್ದು. ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು, ಒಬ್ಬಟ್ಟಿನ ಸಾರು, ಕೋಸಂಬರಿ, ಒಂದು ಪಲ್ಯ ಮತ್ತು ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ. ಪವನ್ಗೆ ಬಜ್ಜಿ ತುಂಬ ಇಷ್ಟ, ಹಾಗಾಗಿ ಬಾಳೆಕಾಯಿ ಬಜ್ಜಿ ಮಾಡಿದ್ದೆ. ಬಟ್ಲೆ ಐತಲ್ಲಮ್ಮ, ಅದು ಆ ಬಿಡು ವೈಟ್ ಇದೆ ನೋಡು. ಪೂರ್ತಿ ಕೈಯೇ ಹಿಂಗೆ ಅಜ್ಜಿಬಿಟ್ಟು ಇಡಿ, ಏನಾಗಲ್ಲ. ಕ್ಲೀನಾಗಿ ಈ ಕಡೆಗೆ ಆ ಕಡೆಗೆ ಎರಡಕ್ಕೂ. ಅಲ್ಲೊಂದು ಸೈಡಲ್ಲಿ ಇಡಿ. ಪುಟ್ಟಿ ಇರಮ್ಮ, ಅದು ಬೇಡ, ಇರು. ಇರು ಹಂಗಾಗಬೇಕಿತ್ತು. ನೀರು ತಿರುಗಿ ಅದು ಗೊತ್ತಾಯ್ತು ನೋಡಲ್ಲಿ. ನೀರು ಹೋಗ್ತೈತೆ ಅಲ್ಲಿ. ಓ, ಅದರಲ್ಲಿಲ್ಲ ನೀರು. ಅಯ್ಯೋ, ಬಟ್ಟೆ ಹೆಂಗಿಕ್ಕೋ ನೋಡಿ ಎಲ್ಲರಿಗೂ. ನೀನು ಪರವಾಗಿಲ್ಲ, ಚೆನ್ನಾಗಿ ಕರೆಕ್ಟಾಗಿ ನನಗೆ ನೋಡು ಹರ್ಕೊಂಡು ಬತ್ತೈತೆ ಬಿಸಿಲು. ಚೆನ್ನಾಗಾಯ್ತಲ್ವ ಪೂಜೆ ಎಲ್ಲ. ನಿಮ್ಗೆ ಹಸುಗಳು ಬಂದಿದ್ದು ಖುಷಿ ಆಯ್ತು. ಇವತ್ತು ಭಾನುವಾರ ರಜಾ ಅಂತ ಹೇಳ್ಬಿಟ್ರು ಇವರು ಅವಕ್ಕೂ. ನಮ್ಮ ಮನೆ ಫೋಟೋ ಮತ್ತು ಬೋರ್ಡ್ ಅವತ್ತಿನ ದಿನ ಚಪ್ಪರ ಹಾಕಿದ್ರಲ್ಲ ಅದು. ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ, ಬೇಜಾರಿದ್ರೂ ಮುಖದಲ್ಲಿ ಅದನ್ನು ತೋರ್ಸೋಕ್ಕಾಗಲ್ಲ ಅಲ್ವಾ. ಪ್ರತಿಯೊಂದನ್ನು ಖುಷಿಯಾಗೆ ಮಾಡಬೇಕು. ಹಾಗಾಗಿ ಫೋಟೋಗಂತೂ ಎಷ್ಟು ನಗ್ನಾಗ್ತಾ ಇದ್ದೀವಿ, ಅದರ ಒಳಗಡೆ ನಮ್ಗೆ ಆಗ್ತಾಯಿದೆ ಟೆನ್ಷನು, ಭಯ ನಮಗೆ ಗೊತ್ತು. ನಾವು 3 ಜನ ಅಕ್ಕ ತಂಗಿಯರು. ಇದರಲ್ಲಿ ಸ್ವಾತಿ ಮಿಸ್ ಆಗಿದ್ದಾಳೆ.
ಇದು ನಾನು, ನಮ್ಮ ಯಜಮಾನ್ರು, ನನ್ನ ಮಗ. ಇದು ಸುದರ್ಶನ ಮಂಡಲ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಲೈಟ್ ಆಫ್ ಮಾಡಿ ಮತ್ತೆ ಇನ್ನೊಂದು ಲೈಟ್ ಆನ್ ಆಗಿರುವಾಗಲ ಫೋಟೋ ತೆಗೆದಿದ್ದಾರೆ. ನನ್ನ ಫ್ರೆಂಡ್ ಸಂಗೀತ, ಪ್ರೇಮ ಮತ್ತು ನಾನು. ಇವರು ನಮ್ಮ ಅಜ್ಜಿ, ಅಮ್ಮವರ ಅಮ್ಮ. ಈ ಹಸು ಈಗ ನಮ್ಮ ಮನೆ ಹತ್ರ ಬಂದರೂ ಕೂಡ ನಾನು ನೋಡಿ ನಿಂತ್ಕೊಳ್ಳುತ್ತೆ, ತುಂಬ ಖುಷಿ ಅನಿಸುತ್ತೆ. ನಾನು ಬಂದಾಗಲೆಲ್ಲ ಏನಾದರೂ ಕೊಡ್ತಾ ಇರ್ತೀನಿ, ಬಾಳೆಹಣ್ಣು ಆ ಥರ ಏನಾದರೂ ಕೊಡ್ತೀನಿ, ಮಾತಾಡಿಸ್ತೀನಿ. ಬಟ್ ಆವತ್ತೊಂದು ದಿನ ಎಂಥ ಕೆಲಸ ಮಾಡ್ತು ಗೊತ್ತಾ, ಇದು ಹೆದರ್ಕೊಂಡು ಮೇಲೆ ಹತ್ತಕ್ಕೆ ಹೆದರ್ಕೊಳ್ತಾ ಇತ್ತು. ಮತ್ತು ಹಸುನ ಜೊತೆಲಿ ಕರ್ಕೊಂಡು ಬಂದಿರ್ತಾರಲ್ಲ ಅವರು ಕೂಡ ಅಷ್ಟೇ. ಸ್ವಲ್ಪ ಹೈಟ್ ಇದೆ, ನಮ್ಮ ಮನೆ ಮುಂದೆಗಡೆ ನೋಡಿರ್ತೀರ ನೀವು ವಿಡಿಯೋದಲ್ಲಿ, ಸ್ವಲ್ಪ ಹೈಟ್ ಇದೆ. ಇದು ನಮ್ಮ ತಮ್ಮ ನೈಟು ಮಾವಿನ ತೋರಣ ಎಲ್ಲ ಕಟ್ತಾ ಇದ್ರಲ್ಲ, ಆಗ ಆ ಕ್ಲಿಪ್ನ ತೆಗೆದಿರೋದು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದಿದ್ದಾರೆ. ಒಳ್ಳೊಳ್ಳೆ ಮೂಮೆಂಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಮುಂದೆ ಸ್ವಲ್ಪ ಹೈಟ್ ಇರೋದ್ರಿಂದ ಅವ್ರಿಗೆ ಹಸುನ ಜೊತೆಲಿ ಕರ್ಕೊಂಬಂದಿರ್ತಾರಲ್ಲ, ಅವ್ರಿಗೆ ಹತ್ತಿಸೋದಕ್ಕೆ ಭಯ, ಕಾಲೇನಾದರೂ ಸ್ಲಿಪ್ ಆಗುತ್ತೆ, ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿದ್ದುಬಿಟ್ರೆ ಅನ್ನೋ ಭಯ. ಹಾಗಾಗಿ ಅದನ್ನು ಒಳಗಡೆ ಹತ್ಸೋದಕ್ಕೇ ಒಂದಷ್ಟು ರಾಮಾಯಣ ಮಾಡಿದ್ರು. ಮತ್ತು ಫೈನಲಿ ಏನಿಲ್ಲ, ಒಳಗಡೆ ಎಲ್ಲ ಬಂತು ಚೆನ್ನಾಗಿ. ನನಗೆ ಅದಕ್ಕೆ ಸ್ವಲ್ಪ ಬೇಜಾರಿತ್ತು, ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಈ ಫೋಟೋದಲ್ಲಿ ನೋಡ್ಬೋದು. ಒಳಗಡೆ ಎಲ್ಲ ಕರ್ಕೊಂಡು ಬಂದರು, ಅದು ಕೂಡ ಚೆನ್ನಾಗೇ ಬಂತು. ಮತ್ತೇನೆಂದರೆ ಎಷ್ಟು ಸೈಲೆಂಟಾಗಿ ನಿಂತ್ಕೊಂಡು ನಾವು ಅರಿಶಿನ ಹಚ್ತೀವಿ, ಕುಂಕುಮ ಹಚ್ತೀವಿ, ಹೂವು ಹಾಕ್ತೀವಿ, ಎಲ್ಲನೂ ಕೂಡ ಅಷ್ಟೇ ತುಂಬ ನೀಟಾಗಿ ಮಾಡ್ಕೊಳ್ತು. ಆಮೇಲೆ ಒಳಗಡೆ ಬಂದು ನನಗೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು, ನಗು ಬಂತು. ನೋಡಿ ಬಾಳೆಹಣ್ಣೆಲ್ಲ ನೀಟಾಗಿ ಇಸ್ಕೊಂಡು ತಿಂತಾ ಇದೆ. ಈಗ ಹೊಸಲು ಪೂಜೆ ಮಾಡಿ ಒಳಗಡೆ ಗೃಹ ಪ್ರವೇಶ ಮಾಡುವಂಥದ್ದು. ಇವರು ಗಂಗೆ ಪೂಜೆಗೆ ಅಂತ ಬಂದಿರೋರು 5 ಜನ ಮುತ್ತೈದೆಯರು. ಮತ್ತಿಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಿಂತ್ಕೊಂಡಿದ್ದೀವಿ. ಈಗ ಒಳಗಡೆ ಬರಬೇಕು. ಮನೆ ದೇವ್ರ ಫೋಟೋ ಮತ್ತು ತುಳಸಿ ಗಿಡ, ಗಂಗೆ, ತುಂಬಿದ ಬಿಂದಿಗೆ ನೀರು, 5 ಬಿಂದಿಗೆಲಿ ನೀರು ತರಿಸಿದ್ದಾರೆ ಪೂಜೆ ಮಾಡಿ. ಮತ್ತು ನಮ್ಮ ಮನೆ ದೇವರ ವಿಗ್ರಹಗಳು ಎಲ್ಲನೂ ಕೂಡ ತೊಗೊಂಡು ಒಬ್ಬರಾದ್ಮೇಲೆ ಒಬ್ಬರು ಹೊಸಲು ಪೂಜೆ ಎಲ್ಲ ಮಾಡಿ ಒಬ್ಬರಾದ್ಮೇಲೆ ಒಬ್ಬರು ಒಳಗಡೆ ಹೋಗೋದು. ಅದಕ್ಕಿಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಈಗ ಇದು ಹೊಸಲು ಪೂಜೆ ಮಾಡಿಸ್ತಾ ಇರೋದು. ಹೊಸ್ಲ ಹತ್ರ ಕೂರಿಸಿ ನೋಡಿ, ಇಲ್ಲಿ ಈ ಥರ ಪೂಜೆ ಮಾಡಿಸ್ತಾ ಇದ್ದಾರೆ. ಅಲ್ಲೇ ಕೂರಿಸಿ ಸಂಕಲ್ಪ ಮಾಡಿಸಿ, ಮತ್ತು ಹೊಸಲಿನ ಮಧ್ಯದಲ್ಲಿ ಅದು ತಾಮ್ರದ ಕಾಸು ಹೊಡಿತಾರಲ್ವ, ಅದೆಲ್ಲ ಮಾಡಿಸಿ ಅಲ್ಲಿಗೂ ಕೂಡ ಪೂಜೆ ಮಾಡಿಸಿ ಹೊಸಲಿಗೆ ದೀಪ ಹಚ್ಚಿಸಿ ಆಮೇಲೆ ಸೇರೆಲ್ಲ ಒದಿಸಿ ಒಳಗಡೆ ಬರೋದು. ಬಂದ ಮೇಲೆ ಈ ರೀತಿ ಹಾಲು ಕಾಯಿಸಿ ಹಾಲು ಉಗ್ಸೋದು. ಹಿಂದಿನ ದಿನ ತುಂಬ ಮಳೆ ಇತ್ತು, ಹಾಗಾಗಿ ಮರಳು ಕೂಡ ಒದ್ದೆ ಆಗಿದೆ, ಕಟ್ಟಿಗೆ ಕೂಡ ಒದ್ದೆ ಆಗಿದೆ. ತುಂಬ ಒಂಥರ ಹೆಂಗೆ ಅಂದರೆ ಅದು ಕಟ್ಟಿಗೆ ಹೆಂಗೋ ಕಷ್ಟಪಟ್ಟು ಒಲೆ ಹತ್ತಿಸಿ ಹಾಲು ಉಗ್ಸಿದ್ದಾಯಿತು. ತುಂಬ ಚೆನ್ನಾಗಿ ಹಾಲು ಉಗ್ತು. ಇದು ಕಿಚನ್ ಡೆಕೋರೇಷನು. ಪಾಪ ನನ್ನ ತಂಗಿ ಮತ್ತು ತಂಗಿ ಮಕ್ಕಳು ಎಷ್ಟು ಬ್ಯುಸಿ ಇದ್ದರೂ ಕೂಡ ಆ ಟೈಮಲ್ಲಿ ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಈ ಗೊಂಬೆಗಳನ್ನೆಲ್ಲ ಡೆಕೋರೇಷನ್ ಮಾಡಿ, ಇಲ್ಲಿರೋ ಐಟಮ್ಗಳೆಲ್ಲ ಯಾರ್ಯಾರ ಮನೇಲಿ ಏನೇನು ಐಟಮ್ಗಳಿದೆ ಅದನ್ನೆಲ್ಲ ನೋಡಿಕೊಂಡು ತಂದಿಟ್ಕೊಂಡು ಅವತ್ತೊಂದು ದಿನ ನೈಟು ಕಿಚನ್ನ ಈ ಥರ ಡೆಕೋರೇಷನ್ ಮಾಡಿರೋದು. ಮತ್ತು ಇಲ್ಲಿ ನವಧಾನ್ಯಗಳೆಲ್ಲ ಜೋಡಿಸಿ, ಇಲ್ಲಿ ಬೇಕಾದರೆ ಅನ್ನಪೂರ್ಣೇಶ್ವರಿ ಎಲ್ಲ ಇಡ್ಬೋದು, ದೀಪ ಹಚ್ಚಿ ಅವ್ರಿಗೆ ಹೇಗೆ ತೋಚುತ್ತೋ ಆ ರೀತಿ ಡೆಕೋರೇಷನ್ ಮಾಡಿದರು ನೈಟು. ಇನ್ನು ಇದು ನಿಮ್ಮ ಗೆಳತಿ, ನಮ್ಮ ಸ್ನೇಹ ಸ್ಫೂರ್ತಿ. ಮಕ್ಕಳೆಲ್ಲ ಅಂತೂ ಒಳ್ಳೆ ಫೋಟೋಶೂಟ್ ಮಾಡಿಸ್ಕೊಂಡ್ರು. ಮತ್ತು ಇವ್ರು ಹಾಕ್ಕೊಂಡಿರೋ ಡ್ರೆಸ್ ಕೂಡ ನಾವೇ ಸ್ಟಿಚ್ ಮಾಡ್ಕೊಂಡಿರೋದು. ಒಂದು 6 ತಿಂಗಳು ಮೊದಲೇ ನಾನು ಸ್ಟಿಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಇಬ್ಬರು ನೈಟಲ್ಲಿ ಕ್ರಾಪ್ ಟಾಪ್ ಹಾಕ್ಕೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಸೀರೆ ತೊಗೊಂಡು ಸ್ಟಿಚ್ ಮಾಡಿದ್ದೀವಿ. ಸ್ನೇಹನಿಗೆ ಸ್ಯಾಟಿನ್ ಸ್ಯಾರಿ ತೊಗೊಂಡು ಮತ್ತು ಅದಕ್ಕೆ ವೆಲ್ವೆಟ್ ಬ್ಲೌಸ್ನ ಮ್ಯಾಚ್ ಮಾಡಿ ಕಾಲರ್ ನೆಕ್ ಇಟ್ಟು ಸ್ಟಿಚ್ ಮಾಡಿರೋದು. ಸ್ಫೂರ್ತಿಗೆ ನಾರ್ಮಲ್ ಒಂದು ಬಾರ್ಡ್ರ್ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿರೋದು. ಬೆಳಗ್ಗೆನೂ ಕೂಡ ಅಷ್ಟೇ ಸ್ಫೂರ್ತಿ ಹಾಕ್ಕೊಂಡಿರೋದು ನಾವು ಸ್ಟಿಚ್ ಮಾಡಿದ್ದು. ಇನ್ನು ಸ್ನೇಹ ಸ್ಯಾರಿ ಉಡ್ತೀನಿ ಅಂತ ಹೇಳಿದ್ಲು, ಅವಳು ಸ್ಯಾರಿ ಉಟ್ಟಿದ್ದಾಳೆ. ಹಾಲಂತೂ ತುಂಬ ಚೆನ್ನಾಗಿ ಹಾಲು ಉಕ್ಕಿದೆ, ನೋಡ್ತಾ ಇರ್ಬೋದು. ಮತ್ತು ಹಾಲು ಉಕ್ಕಿದ್ಮೇಲೆ ಎಲ್ಲರೂ ಕೂಡ ಅವ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ರೀತಿ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಸಕ್ಕರೆ ಹಾಕ್ತಾರೆ. ಯಾರೆಲ್ಲ ಬೆಳಗ್ಗೆ ಆ ಟೈಮಲ್ಲಿ ಅಲ್ಲಿ ಜೊತೆಲಿದ್ದರು ಅವರೆಲ್ಲರೂ ಕೂಡ ಸಕ್ಕರೆ ಹಾಕಿದ್ರು. ಇವರು ನಮ್ಮ ನಾದಿನಿ. ಮತ್ತಿಲ್ಲಿ ನಮ್ಮ ಮನೇಲಿ ಯಾವ್ಯಾವ ವಿಗ್ರಹ ಇಟ್ಕೊಂಡಿರ್ತೀವಿ ಅದನ್ನೆಲ್ಲನೂ ಕೂಡ ಅಭಿಷೇಕ ಮಾಡಿ ಕೊಡ್ತಾರೆ. ನಮ್ಮ ಕೈನಲ್ಲೇ ಅಭಿಷೇಕ ಮಾಡಿಸ್ತಾರೆ. ಅದ್ರ ಜೊತೆಗೆ ಲಕ್ಷ್ಮೀನಾರಾಯಣನ ವಿಗ್ರಹ ಅವರು ತೊಗೊಂಡು ಬಂದಿದ್ದರು. ನೋಡಿ ಈ ಥರ ಅಭಿಷೇಕ ಮಾಡಿ ಕೊಡ್ತಾರೆ. ಆಮೇಲೆ ನಾವು ಹೊಸ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಇವರು ನಮ್ಮ ಅತ್ತೆ. ನಮಗೆಲ್ಲ ಆಲ್ಮೋಸ್ಟ್ ಇಲ್ಲಿ ನಾವೆಲ್ಲರೂ ಉಟ್ಕೊಂಡಿರೋ ಸ್ಯಾರಿಗಳೆಲ್ಲ ಚಿಕ್ಕಪೇಟೆಯಲ್ಲಿ ಅನುಬಂಧ ಸಿಲ್ಕಲ್ಲೇ ತೊಗೊಂಡಿರೋದು. ನಮ್ಮ ಸ್ವಾತಿ ಪಾಪ ಇನ್ನೂ ಬೆಳಗ್ಗೆ ರೆಡಿ ಆಗ್ತಾಯಿದ್ರು. ಯಾರ್ಯಾರೆಲ್ಲ ರೆಡಿ ಇದ್ದರು ಜೊತೆಯಲ್ಲಿ ಅವರೆಲ್ಲರೂ ಬಂದರು.
ಇವರು ನಮ್ಮ ಮನೆ ದೇವರು ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರು. ನಾವು ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿಸೋದಕ್ಕೆ ಅಂತ ಹೋದಾಗ ಅವರನ್ನು ಕೂಡ ಕರೆದಿದ್ವಿ. ಅಷ್ಟು ದೂರದಿಂದ ನಮಗೋಸ್ಕರ ಬಂದಿದ್ದಾರೆ. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ದೇವ್ರ ಮನೇಲಿ ಈ ರೀತಿ ಲಕ್ಷ್ಮಿ ಕೂರಿಸಿದ್ರು, ರೆಡಿ ಮಾಡಿದ್ದಾರೆ. ಸೀರೆ, ಹೊಸ ಸೀರೆ ತೊಗೊಂಡು ಬಂದಿದ್ದೆ, 2 ಸೀರೆ ತಂದಿದ್ದೆ. ಲಕ್ಷ್ಮಿಗೊಂದು ಉಡಿಸಿದ್ದಾರೆ, ಮತ್ತು ಹೊರಗಡೆ ದೇವ್ರನ್ನ ಅಲಂಕಾರಕ್ಕೆ ಕೂರಿಸಿರ್ತಾರಲ್ಲ ಆವಾಗ ಒಂದು ಉಡಿಸಿದ್ರು. ನಾವು ಸೀರೆ ತಂದುಕೊಡ್ಲಿಲ್ಲ ಅಂದರೆ ಅವರು ತಂದಿರೋ ಸೀರೆನೇ ಉಡಿಸ್ತಾರೆ. ನಾವು ಹೊಸ ಸೀರೆ ತಂದರೆ ಆ ಸೀರೆ ದೇವರಿಗೆ ಉಡಿಸಿ ಮತ್ತು ಅದನ್ನು ನಮಗೆ ಕೊಡ್ತಾರೆ. ನನಗೆ ರೆಡ್ ಸೀರೆನೇ ಹಾಕೋಬೇಕು ಅಂತ ಆಸೆ ಇತ್ತು. ಅದನ್ನು ಅಷ್ಟೇ ತುಂಬ ದಿನದಿಂದಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾವ ಕಲರ್ ಸ್ಯಾರಿ ತೊಗೋಬೇಕು ಅಂತ. ಯಾಕಂದರೆ ಸೀರೆ ಅಂಗಡಿಗೆ ಹೋದಾಗ ಕನ್ಫ್ಯೂಸ್ ಆಗಬಾರ್ದು, ಹಾಗಾಗಿ ರೆಡ್ ಕಲರ್ ಸೀರೆನೇ ಬೇಕು ಅಂತ ಹೇಳಿ ತೊಗೊಂಡಿದ್ದು. ಹಂಗೂ ಅಮ್ಮ ಬೇಡ, ನೀನು ಬೇರೆ ಕಲರ್ ತೊಗೋ, ನಿಂಗೆ ಚೆನ್ನಾಗಿ ಕಾಣಿಸುತ್ತೆ, ಗ್ರೀನು ಬ್ಲೂ ಈ ಥರ ಡಾರ್ಕ್ ಕಲರಲ್ಲಿ ತೊಗೋ ಅಂತ ಹೇಳಿದ್ರು. ಬಟ್ ಇಲ್ಲ, ನನಗೆ ರೆಡ್ ಕಲರೇ ಬೇಕು ಅಂತ ಹೇಳಿ ನಾನು ತೊಗೊಂಡಿದ್ದು. ಯಾಕೆ ಅಂದರೆ ಲಕ್ಷ್ಮೀ ದೇವಿಗೂ ಕೆಂಪು ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ನನಗೆ ರೆಡ್ ಕಲರೇ ಬೇಕು ಅಂತ ಹೇಳಿ ತೊಗೊಂಡೆ. ಇನ್ನು ನನ್ನ ಸೀರೆಗೆ ಮ್ಯಾಚ್ ಆಗಿ ಪವನ್ ಕೂಡ ಆಯಿಲ್ ರೆಡ್ಡಲ್ಲಿ ಈ ಥರ ಸಿಲ್ಕ್ ಶರ್ಟ್ ತೊಗೊಂಡಿದ್ದ. ಹಸ್ಬೆಂಡೂ ಕೂಡ ರೆಡ್ಡೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಅವರು ವೈಟ್ ಆ್ಯಂಡ್ ವೈಟಲ್ಲಿ ಇರಲಿ ಅಂತ ಈ ರೀತಿ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ನೋಡಿ ನಮ್ಮ ಸ್ನೇಹ ಬ್ಲೂ ಸ್ಯಾರಿನಲ್ಲಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ. ಲಕ್ಷ್ಮೀನಾರಾಯಣ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ನೋಡಿ ನಮ್ಮ ಕೈನಲ್ಲಿ ಈ ರೀತಿ ಅಭಿಷೇಕ ಮಾಡಿಸ್ತಾ ಇರ್ತಾರೆ. ಕಾಮಧೇನು ನೋಡಿದ್ರಾ, ಒಂದಿನ ಮೊದಲೇ ನಮ್ಮ ಮನೆಗೆ ಬಂದುಬಿಟ್ಟಿತ್ತು. ಇದಿಷ್ಟು ಕೂಡ ನನ್ನ ಫ್ರೆಂಡ್ಸ್ ಗ್ರೂಪ್, ಇಲ್ಲಿ ನಿಂತಿರೋರೆಲ್ಲರೂ. ಕೊನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಆರತಿ ಮಾಡ್ತಾ ಇರೋದು ಅಷ್ಟರಲ್ಲಿ ಆಗಲೇ ಎಲ್ಲರೂ ಬಂದಿದ್ದರು. ಇದು ದೇವರಿಗೆ ಆರತಿ ಎಲ್ಲ ಆದಮೇಲೆ ಕೊನೆಯಲ್ಲಿ ನಮ್ಮನ್ನೆಲ್ಲ ಕೂರಿಸಿ ಕೆಂಪಾರತಿ ಮಾಡಿಸ್ತಾರಲ್ಲ ಆಗ ಕೂತ್ಕೊಂಡಿರೋದು. ಇವರು ಕೂಡ ಯೂಟ್ಯೂಬರ್ ಆಶಾ ಅಂತ, ಅವರು ನಂದಿನಿ ಲೇಔಟಲ್ಲಿರೋದು. ಅವರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಇದು ನಮ್ಮ ಪುಟ್ಟ ಫ್ಯಾಮಿಲಿ. ಇವರು ನಿಮಗೆಲ್ಲ ಗೊತ್ತೇ ಇರ್ತಾರೆ, ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್ನವರು, ಇಂದ್ರಮ್ಮ ಅಂತ. ಅವರು ಕೂಡ ಬಂದಿದ್ದರು. ಇವರು ನನ್ನ ಸ್ಕೂಲ್ ಫ್ರೆಂಡ್ಸ್. ತುಂಬ ಜನನ ಕರೆಯೋದಕ್ಕಾಗಲಿಲ್ಲ, ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ ಅವ್ರನ್ನ ಮಾತ್ರ ಕರೆದಿದ್ದೆ. ನೋಡಿ ಇಂದ್ರಮ್ಮ ಅವರು ಮತ್ತು ಅವ್ರ ಅಳಿಯ ಇಬ್ಬರು ಬಂದಿದ್ದರು. ಇದಿಷ್ಟು ನನ್ನ ಫ್ರೆಂಡ್ ಗ್ರೂಪ್. ಅಂದರೆ ಆ ಫೋಟೋಗೆ ಆ ಟೈಮಲ್ಲಿ ಯಾರ್ಯಾರಿದ್ದರು ಅವ್ರು ಮಾತ್ರ ಬಂದಿದ್ದಾರೆ. ಇದು ನಮ್ಮ ಫ್ಯಾಮಿಲಿ ಫೋಟೋಸ್. ಆಲ್ಮೋಸ್ಟ್ ಇದರಲ್ಲಿ ಜಾಸ್ತಿ ಕಸಿನ್ಸೇ ಇರೋದು ನಾವು, ಎಲ್ಲ ಕಪಲ್ಸ್ ಇದ್ದೀವಿ ಕಸಿನ್ಸು. ಇಲ್ಲಿ ಮುಂದೆ ಕೂತ್ಕೊಂಡಿರೋದು ಮಾತ್ರ ಅಪ್ಪ, ಅಮ್ಮ, ಅಜ್ಜಿ. ಅಪ್ಪ ಅಮ್ಮನಿಗೂ ಅಷ್ಟೇ ಅವ್ರದ್ದು ಕಲರ್ ಕಾಂಬಿನೇಷನಲ್ಲೇ ಸ್ಯಾರಿ ಮತ್ತು ಅಪ್ಪನಿಗೆ ಬಟ್ಟೆ ತಗೊಂಡಿದ್ದು. ಇದಿಷ್ಟು ನಮ್ಮ ಕಸಿನ್ ಗ್ರೂಪ್. ಸ್ನೇಹ, ಸ್ಫೂರ್ತಿ ಇವರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ತಂಗಿ, ತಮ್ಮ ಸ್ವಾತಿ, ನನ್ನ ಮಗ ಮತ್ತು ನನ್ನ ತಂಗಿ ಪವಿ ಅಂತ. ಇವರು ಅವ್ರ ಯಜಮಾನರು ರಾಜೇಶ್, ಮತ್ತು ನನ್ನ ತಮ್ಮ ಬಸವರಾಜ್, ಅವ್ರ ಹೆಂಡತಿ ಮನು ಅಂತ. ಇವ್ರಿಗೆ ರೀಸೆಂಟಾಗೆ ಮದುವೆ ಆಗಿದ್ದು. ಮತ್ತು ಇವನು ಇನ್ನೊಬ್ಬ ತಮ್ಮ, ಇವನಿಗೆ ಮದುವೆ ಆಗಬೇಕು, ಈಗ ಇವನೊಬ್ಬನೇ ಬ್ಯಾಲೆನ್ಸ್ ಇರೋದು. ಇದಿಷ್ಟು ಕೂಡ HR ಕನ್ಸ್ಟ್ರಕ್ಷನ್ ಗ್ರೂಪ್. ಈ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋದು ಇವರೇ. ಸ್ನೇಹ ಅಂತೂ ಬ್ಲೂ ಸ್ಯಾರಿಲಿ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ನೇಹಾಗೆ ಫೋಟೋಜೆನಿಕ್ ಫೇಸು, ಫೋಟೋಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಅಮ್ಮ ಮತ್ತು ಅತ್ತೆ ಇವರು ನಮ್ಮ ಯಜಮಾನ್ರಿಗೆ ಸೋದ್ರ ಮಾವ, ಸೋದರತ್ತೆ. ನಮ್ಮ ಯಜಮಾನ್ರಿಗೆ ಸೋದ್ರ ಮಾವ, ಒಂದು ರೀತಿಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ಬೋದು. ಇರಬೇಕಲ್ಲ ಫ್ಯಾಮಿಲಿಲಿ ಯಾರಾದರೂ ಒಬ್ಬರು. ಯಾರಿಗಾದರೂ ನಾವು ಒಂದು ಹೆದರ್ಕೊಳ್ತೀವಿ, ಯಾರು ಮಾತಾದರೂ ಕೇಳ್ತೀವಿ ಅಂದರೆ ಅದು ಇವರು. ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ, ಎಂಥ ಸಿಚುವೇಷನಲ್ಲೂ ಕೂಡ ಫೈನಾನ್ಷಿಯಲಿ ಮತ್ತು ಎಲ್ಲ ರೀತಿಯಿಂದನೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡ್ತಾರೆ ಈ ಕ್ಷಣಕ್ಕೂ ಕೂಡ. ಮತ್ತು ಇವ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ನನ್ನ ವ್ಯೂವರ್ಸ್ ಇವರು.
ಕೊಳ್ಳೇಗಾಲದಿಂದ ಬಂದಿದ್ದಾರೆ. ಎಷ್ಟು ಖುಷಿ ಆಯಿತು ಅಂದರೆ ನಾನು ನಿಜವಾಗ್ಲೂ ಫುಲ್ ಫ್ಯಾಮಿಲಿ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಯಜಮಾನ್ರು ಕೂಡ ಹೇಳೋರು, ಇಷ್ಟು ದೂರಪ್ಪ ನಿಜವಾಗ್ಲೂ ಅವರೆಲ್ಲ ಬರ್ತಾರಾ ಅಂತ ಹೇಳಿದ್ರು. ಆದರೆ ಅವ್ರು ಬಂದಿದ್ದು ನೋಡಿ ಫುಲ್ ಖುಷಿ ಆಯಿತು. ಯಾಕಂದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇರುತ್ತೆ ಅವ್ರಿಗೆ. ಹಾಗಾಗಿನೇ ಫುಲ್ ಫ್ಯಾಮಿಲಿ ಬಂದಿದ್ದಾರೆ. ಇದು ಇವರು ನನ್ನ ವೀವರ್ಸು, ವಸಂತ ಅಂತ ಇವ್ರ ಹೆಸರು, ಅವ್ರ ಯಜಮಾನ್ರು, ಇವರಿಬ್ಬರು ಅವ್ರ ಮಕ್ಕಳು, ಇವರು ಅವ್ರ ತಂಗಿ ಮತ್ತು ಅವ್ರ ಚಿಕ್ಕಮ್ಮ. ಫುಲ್ ಫ್ಯಾಮಿಲಿ ಅವ್ರು ಬಂದಿದ್ದಂತೂ ನಂಗೆ ತುಂಬ ಖುಷಿ ಆಯಿತು. ಇನ್ನು ಇದೆಲ್ಲ ಅವರವರು ಕಪಲ್ ಫೋಟೋಶೂಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಬಿಡಿ. ಫೋಟೋ ಇದು ನಮ್ಮ ಕ್ಯೂಟೆಸ್ಟ್ ಫ್ಯಾಮಿಲಿ. ಅಣ್ಣ ತಂಗಿ ಜೋಡಿ ಹೇಗಿದೆ ನೋಡಿ, ಪವನ್ ಮತ್ತು ಸ್ನೇಹ. ಇನ್ನು ಇದು ಅಪ್ಪ ಅಮ್ಮ ಅಜ್ಜಿ. ಇದು ಲಾಸ್ಟಲ್ಲಿ ಹೋಗಿ ಕರ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡಿದ್ದು. ಎಲ್ಲರೂ ಎಷ್ಟು ಗಡಿಬಿಡಿ ಬ್ಯುಸಿನಲ್ಲಿ ಇದ್ದರು ಅಂತಂದರೆ ಫೋಟೋಗೂ ಕೂಡ ಬಂದು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬ್ಯುಸಿ ಇದ್ದರು. ಜನ ಸ್ವಲ್ಪ ಜಾಸ್ತಿನೇ ಇದ್ದರು ಅಂತ ಅಂದ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಅಜ್ಜಿ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಫೋಟೋ ತೊಗೊಂಡಿದ್ದು. ಇದಿಷ್ಟು ನಮ್ಮ ಸ್ವೀಟ್ ಮೆಮೊರೀಸ್, ಸ್ವೀಟ್ ಮೂಮೆಂಟ್ಸ್. ಇನ್ನು ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದು ನನ್ನ ತಮ್ಮನ ಫ್ಯಾಮಿಲಿ. ಇಶಿಕಾ 1 ವರ್ಷದ ಮಗು. ಫೋಟೋ ಜೊತೆಗೆ ಒಂದಷ್ಟು ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೆ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಪೂರ್ತಿ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ. ನಿಮಗೂ ಕೂಡ ನಿಮ್ಮ ಮನೆ ಫಂಕ್ಷನ್ಗಳೆಲ್ಲ ಹಾಗೆ ನೆನಪಾಗಿರುತ್ತೆ ಅಲ್ವಾ? ಅದಕ್ಕೆ ಹೇಳೋದು ನೋಡಿ, ಫೋಟೋಸ್ ಇರಬೇಕು, ವೀಡಿಯೋಸ್ ಇರಬೇಕು ಅಂತ. ಏನೋ ತಕ್ಕ ಮಟ್ಟಿಗೆ ಸಿಂಪಲ್ಲಾಗಿ ಅವತ್ತಂತೂ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಯಾವುದೂ ಅಷ್ಟೇ ನಾವು ಸಡನ್ನಾಗಿ ಅಂದ್ಕೊಂಡ್ರೆ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು ಮುಂಚಿತವಾಗಿ. ನಾವು ಬೇರೆಯವ್ರ ಹತ್ರ ಅದನ್ನು ಡಿಸ್ಕಸ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮಗೆ ನಾವಾದ್ರೂ ಪ್ಲ್ಯಾನ್ ಮಾಡ್ಕೋತಾ ಇರಬೇಕು. ಆ ಥರ ಇದ್ದಾಗ ಏನಾಗುತ್ತೆ ಗೊತ್ತಾ, ನಮಗೆ ಕನ್ಫ್ಯೂಸ್ ಆಗಲ್ಲ. ಮತ್ತು ಏನೋ ಮಾಡೋಕ್ಕೋದ್ವಿ, ಏನೋ ಆಗೋಯ್ತು ಅಂತಾರೆ ಕೆಲವರು. ಆ ಥರ ಎಲ್ಲ ಆಗೋದಿಲ್ಲ. ಹೀಗೆ ಮಾಡಬೇಕು, ಹೀಗೇ ಬರಬೇಕು, ಇಷ್ಟೇ ಖರ್ಚು ಮಾಡಬೇಕು, ನಮ್ಮ ಇಷ್ಟು ಬಜೆಟ್ ಒಳಗಡೆನೇ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದೇ ಥರನೇ ಮಾಡ್ಕೊಂಡು ಹೋಗ್ಬೋದು. ಎಲ್ಲರೂ ಹಾಗೆ ಮಾಡೋದು. ನಾವು ಮಾತ್ರ ಕೆಲವರೆಲ್ಲ ಅಂತಾರಲ್ವ, ಅಯ್ಯೋ ಅಂದ್ಕೊಂಡಂಗೆ ಏನೂ ಆಗಲ್ಲ ಬಿಡಿ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ 99% ಅಷ್ಟು ನಾವು ಅಂದ್ಕೊಂಡಂಗೆ ಹಾಗೇ ಆಗುತ್ತೆ. ನಾವು ಆ ಥರ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಮಾತುಗಳು ಬರುತ್ತೆ ಬಿಡಿ. ಕೂಸು ಹುಟ್ಟೋಕ್ಕೂ ಮುಂಚೆನೇ ಕುಲಾವಿ ಹೊಲಿಸಿದ್ರು ಅನ್ನೋಗೆ, ಆಗೋಕ್ಕೂ ಮುಂಚೆನೇ ಎಲ್ಲನೂ ಅನ್ಕೊಳಕ್ಕಾಗತ್ತಾ ಅಂತ. ಆದರೆ ಅನ್ಕೋಬೇಕು, ಆಗ ಹಾಗೆ ಆಗುತ್ತೆ. ಈಗ ಆ ಸಮಯ ಬಂದಾಗ ನಾವೇನು ಪ್ರಿಪೇರ್ ಆಗಿಲ್ಲ ಅಂದರೆ ಹೇಗೆ ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಈಗ ನಾವೇನು ರೆಡಿನೇ ಆಗಿಲ್ಲ ಅಂತಂದಾಗ ಆ ಫಂಕ್ಷನ್ ನಾವು ಹೇಗೆ ಮಾಡೋಕ್ಕಾಗುತ್ತೆ? ಅದಕ್ಕೆ ಹೇಳೋದು, ಫಸ್ಟು ಆಗುತ್ತೋ ಬಿಡುತ್ತೋ ನಾವು ಪ್ರಿಪೇರ್ ಆಗಿರಬೇಕು. ಅಕಸ್ಮಾತ್ ಈ ಥರ ಅವಕಾಶ ನಮಗೆ ಸಿಕ್ಕಿದಾಗ ನಾವು ಹೇಗೆಲ್ಲ ಮಾಡ್ತೀವಿ. ಈಗ ಬೇರೆ ಫಂಕ್ಷನ್ಗೆ ಹೋದಾಗ ಎಷ್ಟು ಈಸಿಯಾಗಿ ಮಾತಾಡ್ಬಿಡ್ತೀವಿ ನಾವು. ಹಂಗಿರಬೇಕಿತ್ತು, ಹಿಂಗಿರಬೇಕಿತ್ತು, ಇದೇನು ಚೆನ್ನಾಗೇ ಇಲ್ಲ, ಊಟ ಇನ್ನು ಸ್ವಲ್ಪ ಅದಿರಬೇಕಿತ್ತು, ಇದಿರಬೇಕಿತ್ತು ಅಲ್ವಾ? ಕಾಮನ್ ಇದು, ಬಂದೇ ಬರುತ್ತೆ, ಎಲ್ಲರೂ ಬಾಯಲ್ಲೂ ಬಂದೇ ಬರುತ್ತೆ. ಆದರೆ ಅದಷ್ಟನ್ನು ಮಾಡೋದಕ್ಕೆ ಅವರೆಷ್ಟು ಶ್ರಮ ಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತು. ಅದಕ್ಕೆ ಹೇಳೋದು, ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ನೆಗೆಟಿವ್ ಆಗಿ ಮಾತಾಡಬಾರ್ದು. ಅದು ಅಷ್ಟನ್ನು ಮಾಡೋದಕ್ಕೇ ಪಾಪ ಅವ್ರು ಇಷ್ಟು ಕಷ್ಟಪಟ್ಟಿರ್ತಾರೆ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಆ ಶ್ರಮಕ್ಕೆ ನಾವು ಬೆಲೆ ಕೊಡಬೇಕು. ಸೈಲೆಂಟಾಗಿ ಹೋಗಬೇಕು, ಬರಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೆ ಅಂತಲ್ಲ, ನಾವು ಈಗ ನಮ್ಮಲ್ಲಿ ಫಸ್ಟ್ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋದರೆ ಬೇರೆಯವರೆಲ್ಲ ಆ ಬದಲಾವಣೆ ಬರುತ್ತೆ. ಇದು ಹೆಂಗೆ ಅಂದರೆ, ಒಬ್ಬರು ಮಾತಾಡಿದ್ದು ಬಾಯಿಂದ ಬಾಯಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನಾನು ಒಬ್ರಿಗೆ ಹೇಳಿದ್ರೆ, ಅವ್ರು ಈ ಥರ ಫಂಕ್ಷನ್ಗೆ ಹೋಗಿದ್ರಂತೆ, ಅದು ಹೀಗಾಯ್ತಂತೆ, ಹಾಗಾಯ್ತಂತೆ ಅಂತ ಅದು 4 ಜನಕ್ಕೆ ಹೋಗುತ್ತೆ. ಆ 4 ಜನದಿಂದ 40 ಜನಕ್ಕೆ ಹೋಗುತ್ತೆ. ಅದು ಹೀಗೆ ಅಭ್ಯಾಸ ಆಗ್ಬಿಡುತ್ತೆ. ಮತ್ತು ಕಂಪೇರ್ ಮಾಡೋಕ್ಕೆ ಶುರು ಮಾಡೋದು. ಇವ್ರ ಮನೇಲಿ ಈ ಥರ ಮಾಡಿದ್ರು, ಇದು ಏನೇನೂ ಅಲ್ಲ ಅದ್ರ ಮುಂದೆ, ಆ ಥರ ಎಲ್ಲ ಕಂಪೇರ್ ಮಾಡೋದಕ್ಕೆ ಶುರು ಮಾಡೋದು. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರವ್ರ ಲೆವೆಲ್ಗೆ ತಕ್ಕಂಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನನಗನ್ಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ಇದು ಸರಿನಾ ತಪ್ಪ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರ್ಯಾರಿಗೆಲ್ಲ ಈ ವಿಡಿಯೋ ನೋಡ್ತಾ ಒಂಥರ ಅಂದರೆ ಫ್ಲ್ಯಾಶ್ ಬ್ಯಾಕ್ಗೆ ಹೋದ್ರಿ ನೀವೆಲ್ಲ, ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಯಿತು, ಅದನ್ನು ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸ್ಬೇಕು, ಆಯಿತಾ?